ಇನ್ನು ಸಂಸತ್ ಮೇಲಿನ ದಾಳಿಗೆ ನಿರುದ್ಯೋಗವೇ ಕಾರಣ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರದ್ದು ಚೈಲ್ಡಿಶ್ ಹೇಳಿಕೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಏನು ಹೇಳಿದ್ರು, ಜೋಶಿ ಏನು ಹೇಳಿದ್ದಾರೆ, ಬನ್ನಿ ಕೇಳೋಣ. ನಿರುದ್ಯೋಗ ಎಷ್ಟು ಜಾಸ್ತಿ ಆಗಿದೆ ಎಷ್ಟಿಲ್ಲ ಇದರ ಚರ್ಚೆ ನಾವು ಬೇರೆ ಮಾಡೋಣ. EPFOದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಇದರ ಅರ್ಥ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಇತ್ತೀಚಿನ ದಿವಸಗಳಲ್ಲಿ ಆಗಿದೆ. ಹೈಯೆಸ್ಟ್, ಎವರ್ ಹೈಯೆಸ್ಟ್. ಸೊ ಹಾಗಾಗಿ ಅದರದ್ದೊಂದು ಚರ್ಚೆ ಪಕ್ಕಕ್ಕೆ ಇರೋಣ. ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ, ಅದಕ್ಕೆ ನಾನು ಯಾರನ್ನೋ ಹೋಗಿ ಮರ್ಡರ್ ಮಾಡ್ತೇನೆ, ಯಾವುದೋ MP ಹೋಗಿ ರಸ್ತೆಯಲ್ಲಿ MLAನೋ, ಕರ್ನಾಟಕದಲ್ಲಿ ನಿರುದ್ಯೋಗಿ ಇಲ್ವಾ? ಛತ್ತೀಸ್ಗಢದಲ್ಲಿ 5 ವರ್ಷದಿಂದ ರಾಜ್ಯ ಇತ್ತು, ನಿರುದ್ಯೋಗಿ ಇಲ್ವಾ? ಹಿಮಾಚಲ್ ಪ್ರದೇಶದಲ್ಲಿ ನಿರುದ್ಯೋಗ ಅಲ್ವಾ? ಅಂದರೆ ಎಲ್ಲಿ ನಿರುದ್ಯೋಗ ಇದೆ ಅಲ್ಲಿ ದೇಶದ ವಿರೋಧಿ ಆದಂಥ, ದೇಶದ್ರೋಹಿ, ಟೆರರಿಸ್ಟ್ಗಳ ಜೊತೆ ಲಿಂಕ್ ಇಟ್ಕೊಳ್ಳುವಂಥ ಸಂಘಟನೆ ಇದನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ನಿಮ್ಮ ಬೆಂಬಲ ಇದೆಯಾ?